ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಅಂತ ಕುಟುಂಬ ಸಮೇತವಾಗಿ ಪಕ್ಕದ ಯಾದಗಿರಿ ಜಿಲ್ಲೆಗೆ ಹೋಗುತ್ತಿದ್ರು. ಖುಷಿಯಾಗಿ ಬರ್ತಿದ್ದ ಅವರಿಗೆ ತೊಗರಿ ಕಟಾವು ಮಷಿನ್ ಯಮಸ್ವರೂಪಿಯಾಗಿ ಬಂದಿತ್ತು. ಹೆಣ್ಣು ನೋಡಲು ಹೋದ 5 ಮಸಣ ಸೇರಿದ್ದಾರೆ. ಕ್ರೂಸರ್ ವಾಹನ ಓವರ್ಟೇಕ್ ಮಾಡುವ ಭರದಲ್ಲಿ ಅಪಘಾತ ಸಂಭವಿಸಿದೆ. ಇನ್ನೂ ಶವಗಳ ರುಂಡ ಕಟ್ಟಾಗಿದ್ದು ಅಪಘಾತದ ಭೀಕರತೆಗೆ ಸಾಕ್ಷಿಯಾಗಿದೆ. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಿಳ್ಳೆಗಾವಿ ಕ್ರಾಸ್ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬರೋಬ್ಬರಿ 5 ಮಸಣ ಸೇರಿದ್ದಾರೆ. ಕಾರ್ ಮತ್ತು ತೊಗರಿ ಕಟಾವು ಮಾಡುವ ಮಷಿನ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಕಾರಿನಲ್ಲಿದ್ದವರು ಸಾವನ್ನಪ್ಪಿದ್ದಾರೆ. ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದವರನ್ನ ವಿಜಯಪುರ ತಾಲೂಕಿನ ಅಲಿಯಾಬಾದ್ ಗ್ರಾಮದ ನಿವಾಸಿಗಳು ಎನ್ನಲಾಗುತ್ತಿದೆ. ಅಪಘಾತದಲ್ಲಿ ಕಾರ್ನಲ್ಲಿದ್ದ 2 ಮಹಿಳೆಯರು, 3 ಜನ ಪುರುಷರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. 55 ವರ್ಷದ ನಿಂಗಪ್ಪ ಪಾಟೀಲ್, 45 ವರ್ಷದ ಶಾಂತವ್ವ ಶಂಕರ್ ಪಾಟೀಲ್, 65 ವರ್ಷದ ಭೀಮಶ ಸಂಕನಾಳ್, 50 ವರ್ಷದ ಶಶಿಕಲಾ ಜೈನಾಪುರ್ ಹಾಗೂ 45 ವರ್ಷದ ದಿಲೀಪ್ ಪಾಟೀಲ್ ಮೃತ ದುರ್ದೈವಿಗಳಾಗಿದ್ದಾರೆ. ಇನ್ನು ಶುಕ್ರವಾರ ಬೆಳಗ್ಗೆ ಕನ್ಯಾ ನೋಡಲೆಂದು ಬಹಳ ಖುಷಿಯಿಂದ ತಯಾರಾಗಿ ಕಾರ್ನಲ್ಲಿ ತೆರಳಿದರು. ಯಾದಗಿರಿ ಜಿಲ್ಲೆಯ ಅಸ್ಕಿ ಗ್ರಾಮದಲ್ಲಿ ಹೆಣ್ಣು ನೋಡುವ ಶಾಸ್ತ್ರ ಮುಗಿಸಿಕೊಂಡು ವಿಜಯಪುರದ ಅಲಿಯಾಬಾದ್ಗೆ ವಾಪಸ್ಸಾಗಿದ್ರು. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಿಂದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಮಾರ್ಗವಾಗಿ ಬರುತ್ತಿದ್ರು. ಆದ್ರೆ ಹುಣಸಗಿಯಿಂದ ತಾಳಿಕೋಟೆ ತಾಲೂಕು ಪ್ರವೇಶಿಸಿ ಬಿಳ್ಳೆಬಾವಿ ಕ್ರಾಸ್ನಲ್ಲಿದ್ದ ತೊಗರಿ ಕಟಾವು ಮಷಿನ್ ಯಮಸ್ವರೂಪಿಯಾಗಿ ಆಹುತಿ ಪಡೆದಿದೆ. ಮುಖಾಮುಖಿಯಾಗಿ ನಡೆದ ಅಪಘಾತದಲ್ಲಿ ಕಾರ್ನಲ್ಲಿದ್ದ 5 ಸಾವನ್ನಪ್ಪಿದ್ದಾರೆ. ಇನ್ನು ಅಪಘಾತಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಕ್ರೂಸರ್ ವಾಹನ ಓವರ್ಟೇಕ್ ಮಾಡುವ ಭರದಲ್ಲಿ ಅಪಘಾತ ಸಂಭವಿಸಿದೆ ಎನ್ನಲಾಗುತ್ತಿದೆ. ಓವರ್ಟೇಕ್ ಮಾಡುವ ವೇಳೆಯಲ್ಲಿ ಎದುರಿಗೆ ಬರುತ್ತಿದ್ದ ತೊಗರಿ ಕಟಾವು ಮಷಿನ್ಗೆ ಮುಖಾಮುಖಿಯಾಗಿ ಕಾರು ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಕಾರು ಹಾಗೂ ತೊಗರಿ ಕಟಾವು ಮಾಡುವ ಯಂತ್ರದ ಮಧ್ಯೆ ಭೀಕರ ಅಪಘಾತ ನಡೆದಿದೆ. ಅಪಘಾತದಲ್ಲಿ ಕಾರು ನುಜ್ಜುಗುಜ್ಜಾಗಿದ್ದು ಕಾರಿನಲ್ಲಿದ್ದ ಶವಗಳನ್ನು ಹೊರತೆಗೆಯಲು ಪೊಲೀಸರು ಜೆಸಿಬಿ ಬಳಸಿದ್ದಾರೆ. ಇನ್ನು ಮರಣೋತ್ತರ ಪರೀಕ್ಷೆಗಾಗಿ 5 ಶವಗಳು ಬಸವನ ಭಾಗ್ಯವಾಡಿ ಸಮುದಾಯ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಕುರಿತು ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಿನಲ್ಲಿ ಅವಸರವೇ ಅಪಘಾತಕ್ಕೆ ಮಾತ್ರವಲ್ಲ ಅಪಘಾತಕ್ಕೂ ಕಾರಣವಾಗುತ್ತದೆ ಎಂಬುದಕ್ಕೆ ಈ ಭೀಕರ ಅಪಘಾತವೇ ಸಾಕ್ಷಿಯಾಗಿದೆ. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ನನ್ನ ಹೆಸರು ಮೊಹಮ್ಮದ್ ಗೌಸು. ನಾವು 4 ಗಂಟೆಗೆ ನಾನು ಮತ್ತು ನಮ್ಮ ಫ್ರೆಂಡ್ ಅಬ್ದುಲ್ ರಜಾಕ್ ಮುಲ್ಲಾ ಅಂತ ಹೇಳಿ ಇಬ್ಬರು ಹುಣಸಗಿ ಹೋಗ್ತಾ ಇದ್ದೀವಿ. ಬಟ್ ಮಷೀನ್ ಹಿಂದ್ಗಡೆ ನಾವು ಇದ್ದೀವಿ. ನಮಗೆ ಕ್ರಾಸ್ ಮಾಡಿ ಓವರ್ಟೇಕ್ ಮಾಡಿ ಒಬ್ಬ ಕಾರ್ ಕ್ರಷರ್ ಮುಂದೆ ಹೋದ್ನ. ಕ್ರಷರ್ ನಮಗೆ ಹಾಕ್ತಾನಂತ ಹೇಳಿ ಈ ಮಷೀನ್ ಇತ್ತು, ತೊಗರಿ ಮಷೀನ್ ಒಳಗೆ ಕರೆಕ್ಟ್ ಬಾಯಾಗಿ ಬಂದುಬಿಟ್ಟು ಕಾರ್. ಅದು ಭಾಳ ಫಾಸ್ಟ್ ಇತ್ತು. ಇಮಿಡಿಯೇಟ್ಲಿ ನೋಡಿದ ತಕ್ಷಣ ತೆಳಗಿದ್ದು ನಾವು ಸ್ಪಾಟ್ ಡೆತ್ ಆಗಿಬಿಟ್ಟಿತ್ತು. ಬಟ್ PSI ಸಾಹೇಬ್ರಿಗೆ ಇಂಟಿಮೇಷನ್ ಕೊಟ್ಟು ನಾವು ಹಿಂಗೆ ಆಗೈತೆ ಘಟನೆ ಅಂತ ಹೇಳಿ ಫೋನ್ ಮಾಡಿ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಚಾಲೂ ಮಾಡಿಬಿಟ್ಟಿದ್ರು. 5 ನಿಮಿಷ ಒಳಗೆ ಬಂದುಬಿಟ್ರು. ಎಷ್ಟು ಜನ ಇದ್ರು? 5 ಜನ ಇದ್ರು. 2 ಲೇಡೀಸ್ ಇದ್ರು, 3 ಗಂಡಸರು ಇದ್ರು. ಡ್ರೈವರ್ ನಾವು ಕಣ್ಣಾರಿ ನೋಡಿವಿ. ಅವ ರೋಡ್ ಮೇಲೆ ಹೋದ್ರೆ ಮತ್ತೆ ಹೊಡಿತಾರ ಅಂತ ಹೇಳಿ ಹೊಲ್ದಾಗ ಓಡೋಗ್ಬಿಟ್ಟು ನಾವು 2-3 ಹೊಲ ದಾಟಿದ್ ನಾವು. ಅವ್ರಿಗೆ ನೋಡ್ಲಿಲ್ಲ ನಾವು ಜಾಸ್ತಿ. ಬಟ್ ತೆಳಗಿಳಿದ ನೋಡಿದ ತಕ್ಷಣ ಸ್ಪಾಟ್ ಡೆತ್ ಆಗಿತ್ತು. ಒಬ್ಬಂದು ರುಂಡಾನೆ ಕಟ್ ಆಗಿಬಿಟ್ಟಿತ್ತು. ಎಲ್ಲಿ ಹೋಗಿದ್ರು ಅವರು? ಏನು ಗೊತ್ತಿದ್ರು? ಅವರು PSI ಸಾಹೇಬ್ ಬಂದು ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣ ಅಲಿಯಾಬಾದ್, ಬಿಜಾಪುರ ಹತ್ರ 10 ಕಿಲೋಮೀಟರ್ ಅಲಿಯಾಬಾದ್ ಅಗಣಿಗೆ ಹೋಗಿದ್ರು ಅವರು ಕನ್ಯಾ ನೋಡ್ಲಾಕ. ಅಲ್ಲಿಂದ ಬರುವಾಗ ಈ ಘಟನೆ ಆಗೈತೆ, ದುರ್ಘಟನೆ. ಓಕೆ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.